ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಈ ಸಾಂಬಾರು ಇಕ್ಕಿದ ಬೇಳೆ ಸಾಂಬಾರು ಮಾಡೋಣ. ಸಾಂಬಾರು ಮಾಡೋ ಪ್ಲಾನ್ ಏನಿದ್ದಕ್ಕಿಲ್ಲ, ಬರೀ ಚಿತ್ರಾನ್ನನೋ ಏನಾದರೂ ಮಾಡ್ಕೊಳ್ಳೋಣ ಅನ್ಕೊಂಡು ಇದ್ದೆ. ಇವತ್ತಿಂದ ವಾಕಿಗೆ ಹೋಗೋಣ ಅನ್ಕೊಂಡು ಒಂದು 2 ತಿಂಗಳಿಂದ ವಾಕ್ ಹೋಗ್ತಾ ಇದ್ದೆ. ಮೊದಲು 2 ತಿಂಗಳಿಂದ ವಾಕ್ ಹೋಗ್ತಾ ಇದ್ದಕ್ಕೆಲ್ಲ ಚಳಿ ಇತ್ತು. ನನಗೆ ಚಳಿಗೆ ಸ್ವಲ್ಪ ಗಂಟ್ಲು ನೋವು, ಆಮೇಲೆ ಶೀತ ಆಗುತ್ತೆ. ಅದಕ್ಕೆ ನಾನು ಚಳಿಗೆ ಹೋಗೋದಿಲ್ಲ ವಾಕ್ಗೆ. ಇವಾಗ ಸ್ವಲ್ಪ ಚಳಿ ಕಡಿಮೆ ಆಗಿತ್ತಲ್ವಾ, ಅಂದರೆ ಹೇಗಂದರೆ ನಮ್ಮ ಮನೇಲಿ ದಿನಾಲೂ ನಾವು ಫ್ಯಾನ್ ಹಾಕೊಂಡು ಮಲಿಕೋತಾ ಇದ್ವಿ. ಅದಕ್ಕೇನೆ ಸರಿ ಚಳಿ ಕಡಿಮೆ ಆಗೈತೆ, ಇವಾಗ ವಾಕ್ಗಾದ್ರೂ ಹೋಗೋಣ ಅಂದ್ಕೊಂಡು ಇವತ್ತು ಬೆಳಿಗ್ಗೆ 4:30 5 o'clock ಆಗಿತ್ತು. ಅಷ್ಟೊತ್ತಿಗೆ ಎದ್ದುಬಿಟ್ಟು ಹೋಗಿ ಆಚೆ ನೋಡ್ತಾ ಇದ್ದೀನಿ, ಸಖತ್ ಚಳಿ ಆಯ್ತಾ ಐತೆ. ಆಮೇಲೆ ಬೇಡ ಅಂದ್ಕೊಂಡು, ಆಮೇಲೆ ನನ್ನ ಹತ್ರ ಸ್ವೆಟರು ನಾನು ಹಾಕ್ಕೊಳ್ಳಲ್ಲ ಜಾಸ್ತಿ. ಸ್ವಲ್ಪ ಒಂದು ಜರ್ಕಿನ್ ಇತ್ತು, ಅದು ವಾಕಿಗೆ ಹಾಕೊಂಡು ಹೋಗೋಣ ಅಂತ ವಾಕಿಗಂತ ಇಟ್ಟಿದ್ದೀನಿ. ಅದು ವಾಕಿಗೆ ಹಾಕೊಂಡು ಹೋಗೋಣ ಅಂಥೇಳಿ ನಿನ್ನೆ ವಾಶ್ ಮಾಡಿ ಒಣಗಾಕಿದ್ದೀನಿ, ಎತ್ಕೊಂಡೇ ಬಂದಿಲ್ಲ. ಆಮೇಲೆ ಹೋಗಿ ನೋಡ್ತಾ ಇದ್ದೀನಿ, ಅದು ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ಟೈತೆ. ಆಮೇಲೆ ಬೇಡ ಬಿಡು, ನಾಳೆಯಿಂದ ಹೋಗೋಣ ಅಂದ್ಕೊಂಡು ಇವಾಗ ಎದ್ದಿದ್ದೀನಲ್ಲ, ಹೆಂಗೋನೋ ಏನು ಮಾಡೋಣ ಅಂದ್ಕೊಂಡು ಇಕ್ಕಿದ ಬೇಳೆ ಅವರೆಕಾಳು ಎಲ್ಲ ನೆನೆ ಹಾಕಿದ್ನಲ್ಲ, ತೋರಿಸಿದ್ನಲ್ಲ ನಿಮಗೆ, ಅದು ಅವರೆಕಾಳು ಇಟ್ಟಿದ್ದೆ ನಿನ್ನೆ ರಾತ್ರಿನೇ. ಅದು ಇವತ್ತು ಸಾಂಬಾರು ಮಾಡೋಣ, ಸಂಜೆಗೆ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಸರಿ ಇವಾಗಲೇ ಬೆಳಿಗ್ಗೆನೆ ಮಾಡ್ಕೊಂಬಿಡೋಣ, ಆಮೇಲೆ ಏನಾದರೂ ಚಿತ್ರಾನ್ನನೋ ಏನಾದರೂ ಮಾಡ್ಕೊಳ್ಳೋಣ, ರೊಟ್ಟಿ ಮಾಡೋಣ. ಫಸ್ಟು ನೀನೇನು ಅಂದ್ಕೊಂಡೆ, ವಾಕಿಗೆ ಹೋಗಿ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ, ಆಮೇಲೆ ಕುಂಬಳಕಾಯಿ ಇತ್ತು, ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ವಾಕಿಗೆ ಹೋಗೋ ಪ್ಲ್ಯಾನ್ ಚೇಂಜ್ ಆಯ್ತಲ್ವಾ, ಅದಕ್ಕೆ ಏನು ಮಾಡಿದೆ, ಇಕ್ಕಿದ ಬೇಳೆ ಇಟ್ಟಿದ್ನಲ್ಲ, ಅದಕ್ಕೆ ಇಕ್ಕಿದ ಬೇಳೆ ಸಾಂಬಾರು ಮಾಡಿ ಆಮೇಲೆ ಚಿತ್ರಾನ್ನ ಮಾಡಿಕೊಂಡೆ. ಬ್ಲಾಗು ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಅಷ್ಟಕ್ಕೇ ಸಾಂಬಾರೆಲ್ಲ ಮಾಡಿದೆ. ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ರಾತ್ರಿನೇ, ಮಾಮೂಲಿ ಮಾಡ್ದಂಗೆ. ಸಾಂಬಾರು ಒಂದು ಮಾಡಿದೆ, ಆಮೇಲೆ ಮನೆಯೆಲ್ಲ ಗುಡಿಸಿ ಒರೆಸ್ದೆ. ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಆಮೇಲೆ ಮಾಡೋಕ್ಕೆ ಆಗಿಲ್ಲ, ಟೈಮ್ ಬೇರೆ ಆಗೋಗಿತ್ತು. ಟೈಮ್ ಆಗೋದಕ್ಕಿಂತ ನನ್ನ ಮಗಳು ಟೈಮ್ ಮಾಡಿದ್ಲು. ಅವಳು ಸ್ವಲ್ಪ ಲೇಟಾಗಿ ಎದ್ದು ಅವಳಿಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿದ್ರು. ಅವ್ರು ಬೆಳಿಗ್ಗೆನೆ 7 o'clock ಹೋಗಿದ್ರು. ಅಷ್ಟೊತ್ತಿಗೆ ನಾನು ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡು, ನಾನು ಒಬ್ಬಳೇ ಇದ್ನಲ್ಲ, ಇಲ್ಲಾಂದ್ರೆ ಅವ್ರು ಸ್ನಾನ ಮಾಡಿಸ್ಬಿಟ್ಟು ಅವರೇ ರೆಡಿ ಮಾಡಿಬಿಡ್ತಿದ್ರು. ನಾನು ಆಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಅದಕ್ಕೆ ವ್ಲಾಗೇ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗೋಗಿದೆ. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡೆ, ಮನೆ ಕ್ಲೀನ್ ಮಾಡಿಕೊಟ್ಟಿದ್ದೆ. ಅವ್ರು ಪೂಜೆ ಮಾಡ್ಕೊಂಡವ್ರೆ ನಮ್ಮ ಮನೆಯವರು ಮತ್ತು ನನ್ನ ಮಗಳು. ಇವಾಗ ಏನೂ ಇಲ್ಲ, ಸಾಂಬಾರು ಇದೆ ನನಗೆ. ಸ್ನಾನ ಮಾಡ್ಕೊಂಡ್ಬಂದು ಆಮೇಲೆ ನಾನು ಇವಾಗ ತಿಂಡಿ ಎಲ್ಲ ತಿನ್ಕೊಂಡೆ. ನಿಮ್ಮದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಫ್ರೆಂಡ್ಸ್? ನಿಮ್ಮ ದಿನ ಹೇಗೆ ಹೋಗುತ್ತೆ ಇವತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಪ್ಲೀಸ್ ಮರೆಯೋಕ್ಕೆ ಹೋಗಬೇಡಿ, ಮಾಡಿ. ಇವಾಗ ಬ್ಲಾಗು ಅಂದರೆ ಇಲ್ಲಿ ಇದು ನನ್ನ ಮಗಳ ರೂಮು. ಅಂದರೆ ಟೇಬಲ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಒಂದು ಸ್ಕ್ರೀನ್ ಇದೆ. ಸುಮ್ಮನೆ ನನಗೆ ಡಿಸ್ಟರ್ಬ್ ಆಯ್ತಾ ಇರ್ತದೆ, ವಿಂಡೋಗೆ ಸ್ಕ್ರೀನ್ ಕ್ಲೋಸ್ ಮಾಡಿಬಿಡಿ ಬಂದೆ. ಒಂದು ಸ್ವಲ್ಪ ಕತ್ಲಾದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೇನೆ ಇವಾಗ ನನ್ನ ಮಗಳದು ಕಬೋರ್ಡ್, ಇವಾಗ ಏನು ಕೆಲಸ ಇಲ್ಲ, ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಲ್ಲ. ಇವಾಗ 11 ಗಂಟೆ, ಇನ್ನು ಅಡುಗೆನೂ ಮಾಡೋದೇನೂ ಇಲ್ಲ. ರೈಸು ಬೆಳಿಗ್ಗೆನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಏನೂ ಕೆಲಸ ಇಲ್ಲ. ಇವಾಗ ನನ್ನ ಮಗಳು ಬಟ್ಟೆ ಕಬೋರ್ಡ್ಸು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ಆಗೋಯ್ತು ಕ್ಲೀನ್ ಮಾಡಿ, ಅವಳದು 1 ತಿಂಗಳ ಮೇಲೇನೆ ಆಗೋಯ್ತು. ಇನ್ನೇನು ನ್ಯೂ ಇಯರು ಅನ್ನೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿದ್ದೆ. ನಾನು ಬ್ಲಾಗ್ ಇದು ಯೂಟ್ಯೂಬಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಇವಾಗ ಆಗಿದಷ್ಟು ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆವಾಗಲೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇನ್ನೂ ಕ್ಲೀನ್ ಏನೂ ಮಾಡಿಕ್ಕಿಲ್ಲ. ಅದಕ್ಕೆ ಇವಾಗ ಟೈಮ್ ಇದೆ ನನಗೆ. ಇವತ್ತೇ ಫುಲ್ಲು ಸ್ವಲ್ಪ ಫ್ರೀ ಆಗಿದ್ದೀನಿ. ಇವಾಗ ಅಂದ್ರೇನು 1 hour ಸ್ವಲ್ಪ ಫ್ರೀ ಆಗಿರ್ತೀನಿ ಅಷ್ಟೇ. ಅದಕ್ಕೆ ಇವಾಗ 1 hour ಅವಳದು ಬಟ್ಟೆ ಎಲ್ಲ ಫೋಲ್ಡಿಂಗ್ ಎಲ್ಲ ಇದೆ, ಕ್ಲೀನಾಗೇ ಇದೆ. ಎಲ್ಲ ಎತ್ಬಿಟ್ಟು ನಾನು ಸ್ವಲ್ಪ ಟಿಶ್ಯೂ ಪೇಪರಲ್ಲೆಲ್ಲ ಒರೆಸ್ಬಿಟ್ಟು ಮತ್ತೆ ಹಂಗೆ ಎಲ್ಲ ಜೋಡಿಸಿರ್ತೀನಿ. ನಾನು ಬಟ್ಟೆ ವಾಶ್ ಮಾಡಿರ್ತೀನಲ್ವ, ಆವಾಗಲೇ ಫೋಲ್ಡ್ ಮಾಡಿಟ್ಟಿರ್ತೀನಿ. ಆದರೂ ಒಂದು 15 ಡೇಸ್ಗೆ ಫಸ್ಟೆಲ್ಲ 15 ಡೇಸ್ಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇವಾಗಲೂ 1 ತಿಂಗಳು ಆಗಿಲ್ಲ ಅನ್ಕೋತೀನಿ, ಆಗೈತೋ ಏನೋ ಗೊತ್ತಿಲ್ಲ. ಅದೇ ಅಷ್ಟಿತ್ತು. ಅದಕ್ಕೇ ಇವಾಗ ಬೇಗ ಮಾಡ್ಕೊಂಬಿಡೋಣ. ಅದೊಂದು ಸ್ವಲ್ಪ ಕೆಲಸ ಇದೆ. 1 hour ಇದೆ ಅಲ್ವ. ಇವಾಗ 11 ಗಂಟೆ, 1 ಗಂಟೆ 12 ಗಂಟೆ ಮಟ್ಟ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೇನೆ ಇವತ್ತಿನ ವ್ಲಾಗ್ ಏನೂ ಮಾಡಿಲ್ಲ ಅಂಥೇಳಿ ವ್ಲಾಗು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಮಗಳ ಕಬೋರ್ಡು ಕ್ಲೀನ್ ಮಾಡೋಣ ಬನ್ನಿ, ನಿಮಗೂ ಶೇರ್ ಮಾಡ್ತೀನಿ ಇವತ್ತಿನ ವ್ಲಾಗು. ಹೆಂಗಿಟ್ಟವಳೆ
ನನ್ನ ಮಗಳೆಲ್ಲ ಜೋಡಿಸಿಡೋದು. ಇಲ್ಲಿ ಕೆಳಗಡೆ ಮಾತ್ರ ನಾನು ಯಾವಾಗ್ಲೂ ಕ್ಲೀನ್ ಮಾಡಿ 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 ಎತ್ತಿಟ್ಟಿರ್ತೀನಿ. ಆಮೇಲೆ ಇವೆಲ್ಲ ಮೇಲಿಂದು ಅವಳಿಗೆ ಬೇಕಾಗಿದ್ದ ಕೈಯಲ್ಲಿ ಇಟ್ಕೊಂತಹ ಬಟ್ಟೆಗಳು ಇಟ್ಟಿದ್ದೀನಿ. ಯಾಕಂದರೆ ಸಡನ್ಲಿ ನಾವೆಲ್ಲಾದರೂ ಹೋಗಬೇಕಾಗಿದ್ರೆ ಬೇಕಾಗ್ತದಲ್ವಾ, ಅದಕ್ಕೇ ನಾನು ಎತ್ತಿಟ್ಟು ಅವಳ ಕೈ ಸಿಗಬೇಕು ಅಂತೇಳಿ ಅಷ್ಟು ಎತ್ತಿಟ್ಟಿರ್ತೀನಿ. ಇದೆಲ್ಲ ಮೇಲೆ ಫಂಕ್ಷನ್ಗೆ ಹೋಗೋ ಬಟ್ಟೆ ಇಲ್ಲಿ ಮೊನ್ನೆ ಎತ್ತಿಟ್ಟಿದೆ, ಹಂಗೇನೆ ಇಟ್ಟವಳೆ. ಅವಳೇ ಇಟ್ಟಿರೋದು ಬಂದ್ಬಿಟ್ಟು ಹಂಗೆ ಇಟ್ಟವಳೆ. ಅದು ಇವಾಗ ಸೀದಾ ಕ್ಲೀನಮ್ಗೆ ಜೋಡಿಸ್ತೀನಿ. ಇಲ್ಲಿ ಇಷ್ಟು ಬಟ್ಟೆ ಎಲ್ಲ ಕ್ಲೀನಮ್ಗೆ ಇಡ್ತೀನಿ. ಇವಾಗ ಇದೊಂದೇ ರ್ಯಾಪ್ ಇರೋದು, ಇನ್ನು ಕ್ಲೀನಾಗಿದೆ. ಅಲ್ಲಿ ಕೆಳಗಡೆ ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಇದರಲ್ಲಿ ಅಲ್ಲೇನು ಇಟ್ಟಿಲ್ಲ ಫ್ರೆಂಡ್ಸ್, ಬರೀ ಫೈಲ್ಗಳು ಇಟ್ಕೊಂಡಿದ್ದೀವಿ. ಆಮೇಲೆ ಫೈಲು ಆಮೇಲೆ ಏನಪ್ಪ ಫೋಟೋಸು, ಆಮೇಲೆ ನನ್ನ ಮಗಳು ಕ್ಯಾಪು ಇತ್ತು, ಆ ಕ್ಯಾಪ್ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಅಷ್ಟೇ ಆ ಥರ ಏನು ಇಟ್ಟಿಲ್ಲ. ಆಮೇಲೆ ಸ್ವಲ್ಪ ಕಾಯಿನ್ಸು ಅವೆಲ್ಲ ಇರ್ತಾವಲ್ಲ ಚಿಕ್ಕ ಪುಟ್ಟದು, ಅದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಟ್ಟೆಗಳೆಲ್ಲ ಎತ್ತಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಬೇಗ ಬೇಗ ಮಾಡೋಣ ಬನ್ನಿ. ಇಲ್ಲಿ ಒಂದು ಟೇಬಲ್ ಇದೆ ಫ್ರೆಂಡ್ಸ್ ಬ್ಯಾಕ್ ಸೈಡಲ್ಲಿ, ಅದ್ರ ಮೇಲೆ ಎಲ್ಲ ಇಟ್ಕೊತೀನಿ. ತೆಗೆದಿಟ್ಟಿದ್ದೀನಿ, ಎಲ್ಲ ಖಾಲಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು ಅಂತ ಗೊತ್ತಲ್ವಾ, ಅದಕ್ಕೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಫೋಲ್ಡಿಂಗಿಗೆ ಇದೆ, ಆದ್ರೂ ಒಂದು ಸ್ವಲ್ಪ ಹಂಗೆ ಎತ್ತಿಡ್ಬೇಕಲ್ವಾ, ಅದಕ್ಕೆ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಯಾವ ಬಟ್ಟೆ ಬೇಡ ಅವೆಲ್ಲ ತೆಗೆದಿಡ್ಬೇಕು. ನನ್ನ ಮಗಳದಂತೂ ಬಟ್ಟೆಗಳು ಒಂದು ತಿಂಗ್ಳಿಗೆ ಒಂದ್ಸಲಿ ಎಲ್ಲ ತೆಗೆದಿಡ್ತಾ ಇರಬೇಕು, ಎಲ್ಲ ಚೇಂಜ್ ಮಾಡ್ತಾ ಇರಬೇಕು ಅವಳಿಗೆ, ಹಾಗೆ ಬಿಡೋಂಗೂ ಇಲ್ಲ ಬಟ್ಟೆಗಳು ಅವಳದು. ಇಲ್ಲೊಂದು ಚೇರ್ ಇದೆ, ಇಲ್ಲಿ ಇಟ್ಕೊತೀನಿ ಸ್ವಲ್ಪ ಬಟ್ಟೆಗಳು. ಒಂದೊಂದೇ ಬೇಗ ಬೇಗ ಎಲ್ಲ ಖಾಲಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನು ಅಂದರೆ ಈ ನೋಡಿ ಇಷ್ಟು ಹಿಂಗೆ ಈ ಥರ ಇರ್ತದಲ್ಲ ಫ್ರಾಕ್ಗಳು, ಈ ಥರ ಫ್ರಾಕ್ ಇರ್ತದಲ್ವಾ, ಈ ಫ್ರಾಕ್ಗಳ್ದೆ ಸ್ವಲ್ಪ ದೊಡ್ಡ ಜಾಗ. ಇಲ್ಲಿ ನೋಡಿ ಹಿಂಗೆ ಫೋಲ್ಡ್ ಮಾಡಿ ಇಡ್ತೀವ, ಇದಕ್ಕೆ ಒಂದು ಸ್ವಲ್ಪ ದೊಡ್ಡ ಜಾಗ ಬೇಕು. ಆಮೇಲೆ ಹ್ಯಾಂಗರ್ಗೆ ಹಾಕಿ ಇಡೋಣ ಅಂದ್ಕೊಳ್ತೀನಿ, ಹ್ಯಾಂಗರ್ಗೆ ಹಾಕಿ ಇಡೋಕ್ಕೆ ಆಗೋದೇ ಇಲ್ಲ. ಅಷ್ಟೊಂದು ಬಟ್ಟೆಗಳಾಗ್ಬಿಟ್ಟವೆ. ನಮ್ಮ ಮನೇಲಂತೂ ತುಂಬ ಬಟ್ಟೆ ಅವೆ. ಎಷ್ಟು ತೆಗಿತೀನಿ ಗೊತ್ತಾ, ನಾನು ತುಂಬ ಬಟ್ಟೆ ತೆಗಿತಾನೆ ಇರ್ತೀನಿ. ಹಾಗೇನೆ ಜಾಸ್ತಿ ಬಟ್ಟೆಗಳಾಗ್ತಾ ಇರ್ತದೆ. ಇಲ್ಲಿ ಇವಾಗೆಲ್ಲ ಖಾಲಿ ಮಾಡಿದ್ನಲ್ವಾ, ಇವಾಗ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಫುಲ್ ಎಲ್ಲ ಕ್ಲೀನಾಗೆ ಒರೆಸ್ತೀನಿ. ಟಿಶ್ಯೂ ಪೇಪರ್ ತೊಗೊಂಬರ್ತೀನಿ ರೀ. ಇದ್ರ ಕೆಳಗಡೆ ಹಾಕೋದು ಒಂದು ಶೀಟು ಒಂದು ಫಸ್ಟ್ ಇತ್ತು ನನ್ನ ಹತ್ರ ಫ್ರೆಂಡ್ಸ್. ಇದ್ರ ಮೇಲೆ ಹಾಕ್ಬಿಟ್ಟು ಬಟ್ಟೆ ಹಾಕೋದಿತ್ತ, ಅದು ನನ್ನ ಮಗಳಿನ ಚಿಕ್ಕವಳಿದ್ಲು, ತೆಗಿಯೋಕೆ ಹೋಗ್ಬಿಟ್ಟು ಹಿಂಗೆ ಉಗುರು ಹಚ್ಬಿಟ್ಟು ಹರಿದ್ಬಿಟ್ಲು. ಗೊತ್ತಾಗೋದಿಲ್ಲಲ್ವ ಮಕ್ಕಳಿಗೆ, ಹರಿದ್ಬಿಟ್ಟವಳೆ. ಅದಕ್ಕೇ ಇವಾಗ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ. ಅದು ಕಿತ್ತೋಗಿತ್ತು ಅಂತ ತೆಗೆದು ಇಟ್ಬಿಟ್ಟು ಆಮೇಲೆ ಅದಕ್ಕೆ ನಾನು ಇವಾಗ ನ್ಯೂಸ್ ಪೇಪರ್ ಹಾಕಿದೆ. ಆ ನ್ಯೂಸ್ ಪೇಪರ್ ಏನು ಗೊತ್ತಾ, ಒಂದು ಬಟ್ಟೆ ತೊಗೊಂಡ್ರೆ ಒಂದು ಎಲ್ಲ ಮುದ್ಬಿಟ್ಟು ಬಂದ್ಬಿಡ್ತದೆ. ಅದಕ್ಕೇ ಬೇಡ ಅಂತ ತೆಗೆದ್ಬಿಟ್ಟಿದ್ದೆ. ನ್ಯೂಸ್ ಪೇಪರ್ ಏನೂ ಇಟ್ಟಿಲ್ಲ ಇವಾಗ. ಅದಕ್ಕೆ ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್. ಅದು ಬಂದಮೇಲೆ ಇನ್ನೊಂದ್ಸಲ ಎಲ್ಲ ಎತ್ತಿಡ್ತೀನಿ. ಆವಾಗಲೇ ಎತ್ತಿಡೋಣ ಅಂದ್ಕೊಂಡೆ, ಇವಾಗ ಒಂದು 2 ದಿವಸ ಆಗಿದೆ ಅಷ್ಟೇ. ಅದು ಅಷ್ಟೇ ತನಕ ಮತ್ತೆ ಆಗ್ಬಿಡ್ತದೆ. ತೆಗೆದ್ಬಿಟ್ಟು ಇಟ್ಕೊತೀನಿ. ನಮ್ಮ ರೂಮಲ್ಲಿ ತಗೊಂಬಂದು ಇಟ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಬಟ್ಟೆ ಹಾಕ್ತೀನಲ್ವಾ, ಅಲ್ಲಿ ಒಂದು ಶೀಟ್ ಬಟ್ಟೆಗೆ ಹಾಕೋದು ಶೀಟ್ ಥರ ಇತ್ತು. ಅದು ಒಂದು ಥರ ರಬ್ಬರ್ ಬಟ್ಟೆಗೆ ಹಾಕೋದೇನಿಲ್ಲ ಅನ್ಕೋತೀನಿ. ನಾನು ಅದು ಯೂಸ್ ಮಾಡಿರೋದು, ಅದು ತಗೊಂಬಂದು ಇಟ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೆ. ಇವಾಗ ನನ್ನ ಮಗಳ ಬಟ್ಟೆಗೂ ಆರ್ಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಎಲ್ಲ ಇವಾಗ ತೆಗೆದುಬಿಡಬೇಕು. ಅದು ತಗೊಂಬಂದ್ಮೇಲೆ 3 ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಇದೆ ಒಂದು ಹಾಕಿದ್ದೀನಿ, ಕೆಳಗಡೆ ಇಲ್ಲಿ ಇದೆ ಅಲ್ವಾ, ಇಲ್ಲಿ ಹಾಕಿದ್ದೀನಿ. ಜಸ್ಟ್ ಇಲ್ಲಿ ಒಂದು ಹಾಕ್ಕೋಬೇಕು ಅಷ್ಟೇ.
ಬನ್ನಿ ಇವಾಗ ಬೇಗ ಬೇಗ ಫೋನ್ ಮಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇಲ್ಲಾಂದರೆ ನಾನು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ತುಂಬ ಲೇಟ್ ಆಗಿಬಿಡ್ತದೆ, 1 ಅವರ್ ಅಷ್ಟೇ ಇರೋದು ನನಗೆ. ಅದಕ್ಕೆ ಬನ್ನಿ ಇವಾಗ ಬೇಗ ಬೇಗ ಮಾಡ್ಕೊಳ್ಳೋಣ. ಇದರಲ್ಲಿ ಎಷ್ಟೊಂದು ಬಟ್ಟೆಗಳು ಎಲ್ಲ ತೆಗ್ದಿಟ್ಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸಂಡೇ ಯಾವುದಾದ್ರೂ ಒಂದು ಸಂಡೇ ಅನಾಥಾಶ್ರಮದಿಂದ ಗಾಡಿ ಬರ್ತದೆ, ಅದಕ್ಕೆ ಹಾಕ್ಕೋತೀನಿ. ಒಂದು ದೊಡ್ಡ ಇದರಲ್ಲಿ ನಂದೂ ಮಗಳದೂ ತೆಗ್ದು ಒಂದು ಚೀಲದಲ್ಲಿ ಕಟ್ಟಿ ಇಟ್ಟಿರ್ತೀನಿ. ನನ್ನ ಹಸ್ಬೆಂಡ್ದು ಎಷ್ಟೊಂದು ಬಟ್ಟೆಗಳು ತೆಗೆದ್ಬಿಡ್ತೀನಿ. ಅಂದರೆ ಹರಿದಿರೋ ಬಟ್ಟೆಗಳೆಲ್ಲ ಕೊಡೋದಿಲ್ಲ ಫ್ರೆಂಡ್ಸ್, ಚೆನ್ನಾಗಿರೋದೇ. ಅಂದರೆ ನಾನು ಸ್ವಲ್ಪ ರಫಾಗಿ ಜಾಸ್ತಿ ಯೂಸ್ ಮಾಡಿರ್ತೀನಿ, ಇಲ್ಲಾಂದರೆ ನನಗೆ ಬರ್ತಾ ಇರೋದಿಲ್ಲ, ಆ ಬಟ್ಟೆಗಳು ಕೊಡ್ತೀನಿ. ನನ್ನ ಮಕ್ಳಿಗೂ ಅಷ್ಟೇ, ಯಾವುದು ಬರೋದಿಲ್ಲ ಅವು ಬಟ್ಟೆಗಳೆಲ್ಲ ಕೊಟ್ಟುಬಿಡ್ತೀನಿ ಅಷ್ಟೇ. ಹರಿದಿರೋ ಬಟ್ಟೆ ಎಲ್ಲ ಎಸ್ಬಿಡ್ತೀನಿ, ಕಸಕ್ಕಾದರೂ ಹಾಕ್ಬಿಡ್ತೀನಿ ಅಷ್ಟೇ. ಹರಿದಿರೋ ಬಟ್ಟೆಗಳೇನೂ ಕೊಡೋದಿಲ್ಲ. ಇದರಲ್ಲಿ ಎಷ್ಟೊಂದು ಬಟ್ಟೆಗಳು ಇವಾಗ ತೆಗೆದಿರ್ತೀನಿ. ನೋಡಿದ್ದೆ ಒಂದು ಸ್ವಲ್ಪ ದಿವಸದಿಂದ ಅವಳು ಯಾವುದಾದ್ರು ಹಾಕ್ಕೊಳ್ಳಲ್ಲ, ಅದೆಲ್ಲ ತೆಗೆದಿಟ್ಬಿಟ್ಟಿದ್ದೆ. ನಂದೂ ಮೊನ್ನೆನೇನೋ ಅವಾಗೆಲ್ಲ ತೆಗೆದಿಟ್ಟಿದ್ದೀನಿ. ಇವಾಗ ಯಾವಾಗ ಬರ್ತಾರಂತೆ ಗೊತ್ತಿಲ್ಲ, ಅವಾಗ ಬಂದಮೇಲೆ ಕೊಡ್ತೀನಿ. ಇಲ್ಲಾಂದರೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗೋ ರೋಡಲ್ಲಿ ಇದು ಒಂದು ಶೀಟ್ ಮನೆ, ಅಂದರೆ ಇದು ಮನೆ ಕಟ್ತಾ ಇರ್ತಾರಲ್ಲ ಅವರು, ಇದರಲ್ಲಿ ಅವ್ರಿಗೂ ಕೊಟ್ಟು ಎಷ್ಟೊಂದು ಸಲ ನನ್ನ ಮಗಳ ಬಟ್ಟೆ ಮಾತ್ರ ಕೊಟ್ಟಿರ್ತೀನಿ. ಯಾಕಂದರೆ ಅವ್ರ ಮನೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರೆಲ್ಲ ಯೂಸ್ ಮಾಡ್ಕೋತಾರೆ ಅಂಥೇಳಿ ಕೇಳಿಬಿಟ್ಟು ಫಸ್ಟು ಇವಾಗ ಕೇಳ್ಬಿಟ್ಟು ಬರ್ತಾರೆ. ಕೊಡಿ ಅಂದರೆ ಮಾತ್ರ ಕೊಡೋದು. ಸುಮ್ಮನೆ ಹೇಳಿರ್ತೀವಿ ಚೆನ್ನಾಗಿದೆ ಬಟ್ಟೆ ಅಂತೇಳಿ, ಎಲ್ಲ ಓಪನ್ ಮಾಡಿ ತೋರಿಸ್ಬಿಟ್ಟೆ ಕೊಟ್ಬಿಟ್ಟೆ ಬರ್ತೀವಿ ಫ್ರೆಂಡ್ಸ್. ಅದಕ್ಕೆ ಇವಾಗ ತೆಗೆದಿಡ್ತಾ ಇದ್ದೀನಿ. ಅಲ್ಲಿ ಕೊಡ್ತೀವಿ ಅಂತ ಗೊತ್ತಿಲ್ಲ. ಅನಾಥಾಶ್ರಮ ಗಾಡಿ ಬಂದರೆ ಅವ್ರ ಹತ್ರ ಕೊಡ್ಕೋತೀನಿ, ಇಲ್ಲಾಂದರೆ ಇವ್ರಿಗೆ ಕೊಟ್ಬಿಟ್ಟು ಬರ್ತಾರೆ. ಇವಾಗ ಎಲ್ಲ ತೆಗಿತಾ ಇದ್ದೀನಿ. ಅಷ್ಟು ಒಂದು ಸೆಟ್ಟು ಮಾತ್ರ ತೆಗಿತೀನಿ. ಯಾಕಂದರೆ ಆವಾಗಲೇ ನನಗೆ ಟೈಮ್ ಆಗಿಬಿಡ್ತು. ವ್ಲಾಗ್ ಮಾಡಿಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ನಲ್ವ, ಅದಕ್ಕೇ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಇದು 3 ಪಾರ್ಟ್ಸ್ ನೋಡ್ತಾ ಇದ್ದೀರಲ್ಲ, ಇದು ಫುಲ್ಲು ನನ್ನ ಮಗಳದೇ ಬಟ್ಟೆಗಳು. ಇದು ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಇದು ಇಲ್ಲೇ ಎಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕೊಳ್ಳೋ ಬಟ್ಟೆ, ಕೆಳಗಡೆ ಡೈಲಿ ವೇರ್ ಬಟ್ಟೆ, ಮೇಲೆ ಫೆಸ್ಟಿವಲ್ಸು ಲಾಂಗ್ ಗೌನ್ಸು ಇದೆ ಫ್ರೆಂಡ್ಸ್. ಇವಾಗ ಇದೆಲ್ಲ ತೆಗ್ದು ಒರೆಸಿ ಹಾಕಿದ್ದೀನಿ. ಇವಾಗ ಜಸ್ಟ್ ಇದೊಂದಿದೆ, ಇವಾಗ ಕೆಳಗಡೆ ಒಂದಿದೆ ಅಲ್ವಾ, ಇದು ಡೈಲಿ ವೇರ್ದು ಇದೊಂದಿದೆ. ಆಮೇಲೆ ಇದೊಂದಿದೆ ಮೇಲೆದು, ಅದು ಫಂಕ್ಷನ್ಗೆ ಹಾಕೊಳ್ಳೋ ಬಟ್ಟೆಗಳು ಇರ್ತಾವಲ್ವ, ಅದು ಅದಕ್ಕೆ ಅದು ಇವಾಗ ಏನೂ ಮುಟ್ಟೋದಿಲ್ಲ. ಅದು ಎತ್ತಿ ಮೇಲೆ ಹಾಕ್ತೀನಿ, ಆಮೇಲೆ ಆ ಕಡೆ ಇಟ್ಕೋತೀನಿ. ಇದು ಸ್ವಲ್ಪ ಮುಂದೆ ಬಂದೈತೆ, ಅದಕ್ಕೆ ಅದು ಎತ್ತಿ ಇಡ್ತೀನಿ. ಇದು ಇವಾಗ ಆಯಿತು. ಇದು ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ಇದು ಮಾಡೋದಿಲ್ಲ. ಇದಕ್ಕೆ ನಾನು ಪೇಪರ್ ಆರ್ಡ್ರ್ ಮಾಡಿದ್ದೀನಲ್ವಾ ಶೀಟು, ಅದು ಶೀಟ್ ಬಂದಮೇಲೆ ಒಂದೇ ಸಲ ಅದು ಇದಕ್ಕೆ ಅಂಥೇಳಿ ಯೂಸ್ ಮಾಡಿರೋದು. 3 ಶೀಟ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇವಕ್ಕೆ 3ಕ್ಕೆ ಹಾಕೋಣ ಅಂದ್ಕೊಂಡು 2ಕ್ಕೆ ಹಾಕೋಣ, ಒಂದು ಎತ್ತಿಟ್ಟಿರ್ತೀನಿ. ನನ್ನ ಮಗಳ ಹತ್ರ ಬೇಗ ಹರಿದೋಯ್ತವ ಅವೆಲ್ಲ, ಅದಕ್ಕೆ ಒಂದು ಎತ್ತಿರ್ತೀನಿ. ಇದಕ್ಕೆ ಹಾಕೋಣ ಅಂದ್ಕೊಂಡೆ. ಇದು ಯಾಕೆ ತೆಗ್ದೆ ಅಂದರೆ, ಇಲ್ಲಿ ಒಂದು ಸ್ವಲ್ಪ ಕೆಲವಷ್ಟು ಬಟ್ಟೆಗಳು ಇತ್ತು, ತೆಗ್ದಿದ್ದೀನಿ. ಇವಾಗ ನೋಡಿ ಇದೆಲ್ಲ ಮುಂದೆ ಎಲ್ಲ ಖಾಲಿ ಆಗಿಬಿಟ್ಟೈತೆ ನೋಡಿ. ಇವಾಗ ಫುಲ್ ಎಲ್ಲ ತೆಗ್ದಿದ್ದೀನಿ. ಇವಾಗ ಆಲ್ಮೋಸ್ಟ್ ಬಟ್ಟೆಗಳು ಎಲ್ಲ ತೆಗ್ದು ಇಟ್ಟಿದ್ದೀನಿ. ಒಂದು ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಇವಾಗ ಇಲ್ಲಿಂದು ಇವಾಗ ತೆಗಿಯೋದಿಲ್ಲ ಇದು ನನಗೆ ಇವಾಗ ಸ್ವಲ್ಪ ಕೆಲಸ ಇದೆ. ಆವಾಗಲೇ 1 ಅವರ್ ಆಗೋಯ್ತು ನನಗೆ. ಇಷ್ಟು ತೆಗ್ದು ನಾನು ವೀಡಿಯೋ ಮಾಡಿಕೊಂಡು ನಾನು ಅದು ಇದು ನೋಡಿಕೊಂಡು 1 ಅವರ್ ಆಗೋಯ್ತು. ಇನ್ನು 10 ನಿಮಿಷ ಇದೆ ಅಷ್ಟೇ. ಅದಕ್ಕೆ ನಾನು ಇವಾಗ ಅದು ತೆಗಿಯೋದಿಲ್ಲ. ಇವಾಗ ಇದಿಷ್ಟೇ ಸಾಕು. ಇವಾಗ ನೆಕ್ಸ್ಟು ನಾನು ರಾತ್ರಿ ಮಾಡ್ಕೋತೀನಿ. ಸಂಜೆ ನನ್ನ ಮಗಳು ಬರ್ತಾಳಲ್ವಾ, ಅವಳಿಗೂ ಸೇರಿಸ್ಬಿಟ್ಟು ಅವಳಿಗೂ ಕೊಡ್ತೀನಿ, ಅವಳೇ ಮಾಡ್ಕೋತಾಳೆ. ಇವಾಗ ನನಗೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನನ್ನ ಮಗಳಿಗೂ ಕರ್ಕೊಂಬರ್ಬೇಕಾಗ್ತದೆ. ನನ್ನ ಮಗಳಿಗೆ ಕರ್ಕೊಂಬಂದ್ಬಿಟ್ಟು ಸಂಜೆದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಬೆಳಿಗ್ಗೆ ಮಾಡಿರುವಂತಹ ಸಾಂಬಾರ್ ರೆಸಿಪಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸಿಂಪಲ್ಲಾಗಿ ಮಾಡಿದ್ದೆ. ಇದು ಕಾಳೆಲ್ಲ ನೀರಲ್ಲಿ ಹಾಕಿದ್ದೀನಿ. ಇವಾಗ ನಾನು ಮಿಕ್ಸಿನೂ ರುಬ್ಕೊಂಡಿದ್ದೀನಿ. ಅದು ನೀರು ಸ್ವಲ್ಪ ಬೇಕಾಗಿತ್ತು ಅಂತೇಳಿ ಬಿಸಿ ಕಾಯಕ್ಕಿಟ್ಟಿದ್ದೀನಿ. ಯಾಕಂದರೆ ಸ್ವಲ್ಪ ಎಣ್ಣೆ ಬಾಟ್ಲೆಲ್ಲ ವಾಶ್ ಮಾಡಬೇಕಾಗಿತ್ತು, ಅದಕ್ಕೇ ನೀರು ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಕುಕ್ಕರ್ ಅಂದರೆ ಒಂದೇ ಒಂದು ವಿಷಲ್ ಮಾಡ್ತೀನಿ. ಯಾಕಂದರೆ ಇದು ಸ್ವಲ್ಪ ಬಲ್ತಿರೋದು ಕಾಳಿತ್ತು, ಅದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಕಾಳು ಹಾಕಿದ್ದೀನಿ. ಇವಾಗ ಕಾಳು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಷ್ಟೇ ತನಕ ನಾನು ಮಸಾಲೆಗೆ ರುಬ್ಕೊಂಡಿದ್ನಲ್ವ
ನಾನು ರುಬ್ಕೊಳ್ಳೋಕ್ಕೆ ಏನೇನು ಹಾಕ್ಕೊಂಡೆ ಅಂಥೇಳಿ ನಿಮ್ಮ ಜೊತೆನೂ ಹಂಗೆ ಹೇಳ್ತೀನಿ. ನೋಡಿ, ಅಂದರೆ ನಾನು ತೋರಿಸೋಣ ಅಂದ್ಕೊಂಡೆ. ನಾನೆಲ್ಲ ಬೇಗ ಬೇಗ ಮಾಡ್ಕೊಂಡ್ಬಿಟ್ಟೆ. ವ್ಲಾಗ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನಿಂಗಲ್ಲಿ ಇದ್ದಕ್ಕಿಲ್ಲ. ಇನ್ನೂ ಕತ್ಲಲ್ಲಿ ಇತ್ತಲ್ವ, ಬಿಡು ಬೇಡ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸರಿ, ಇವಾಗ ಮಾಡೋವಾಗ ಸ್ವಲ್ಪನೇ ಕ್ಲಿಪ್ಪಿಂಗ್ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಜೊತೆ ಹಂಗೆ ಶೇರ್ ಮಾಡ್ತೀನಿ. ನೋಡಿ, ನಾನು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಅಷ್ಟೇ, ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಇದಕ್ಕೆ ಸೇರ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ಮಾಮೂಲಿ ನೀವು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಅವೆಲ್ಲ ಹಾಕ್ಕೊಂಡು ಆಮೇಲೆ ನೀವು ಸಾಂಬಾರ್ಗೆ ಹಾಕ್ಕೋಬೋದು. ಇಲ್ಲಾಂದರೆ ಮಿಕ್ಸಿ ಜಾರ್ಗಲ್ಲೇ ಹಾಕ್ಬಿಟ್ಟು ರುಬ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ. ಆಮೇಲೆ ನಾನು ಏನಪ್ಪ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಅದು ಮಾಡ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತೀನಿ. ಅದು ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಇದು ಮಾಮೂಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಬೇಗ ಮಾಡ್ತಾಯಿದ್ದೆ. ಟೈಮ್ ಏನು ಆಗಿಲ್ಕಿಲ್ಲ, ಇತ್ತು ಟೈಮು, ಆದ್ರೂ ಮಾಡ್ಕೊಂಬಿಡ್ತಿದ್ದೆ ಬೇಗ. ಆಮೇಲೆಲ್ಲ ಕುಕ್ಕರೆಲ್ಲ ಖಾಲಿ ಮಾಡಿದ್ದೆ. ಇವಾಗ ಎಲ್ಲ ತೆಗ್ದು ಸಿಂಕಲ್ಲಿ ಹಾಕಿದ್ದೀನಿ. ರಾತ್ರಿದು ತೊಳೆದಿಟ್ಬಿಟ್ಟಿದ್ದೆ, ಇವಾಗ ಮಾತ್ರ ಸಿಂಕಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಇನ್ನೊಂದು ಸ್ವಲ್ಪ ಬಾಟ್ಲೆಲ್ಲ ವಾಶ್ ಮಾಡೋಣ ಅಂದ್ಕೊಂಡು ನೀರು ಕಾಯೋಕ್ಕಿಟ್ಟಿದ್ದೀನಿ. ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇವಾಗ ನನಗೆ ಎಷ್ಟು ಸಾಂಬಾರಿಗೆ ಉಪ್ಪು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಅಷ್ಟೇ. ನೋಡಿ, ಈ ಥರ ಆಗಿದೆ ಸಾಂಬಾರು. ಇವಾಗ ಇನ್ನೂ ಕುದೀತಾ ಇದ್ದಿಲ್ಲ. ಇವಾಗ ನೋಡಿ ಎಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನೊಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಅದು ಗಟ್ಟಿ ಆಗುತ್ತೆ ಅಂತ ಗೊತ್ತು. ಅದಕ್ಕೇ ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ಇದು ಒಂದು ಸ್ವಲ್ಪ ಕುಕ್ಕರು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಕಡೆ ಸ್ವಲ್ಪ ಅನ್ನಕ್ಕೂ ಇಟ್ಬಿಟ್ಟೆ. ಆಮೇಲೆ ಇದು ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡು ಇದಿವಾಗ ಟೊಮೊಟೊ ತಂದಿದ್ದೆ. ಟೊಮೊಟೊನ ಬೆಳಗ್ಗೆ ತಂದಿದ್ದರು. ಅದೇ ಹೊರಗಡೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಆವಾಗ ತಂದಿದ್ದರು. ಅದು ನಾನು ಇವಾಗ ಮೊದಲು ನಾನು ತೊಳೆದು ಇಡ್ತಾಯಿದ್ದೆ. ಇವಾಗ ತೊಳೆದು ಇಡಲ್ಲ ಫ್ರೆಂಡ್ಸ್, ಹಾಗೆ ಇಡ್ತೀನಿ. ಯಾಕಂದರೆ ನಾನು ಸಾಂಬಾರೆಲ್ಲ ಮಾಡೋವಾಗ ಆವಾಗಲೇ ವಾಶ್ ಮಾಡಿಬಿಟ್ಟು ಹಾಕೋದ್ರಿಂದ ಹಾಗೆ ಇಟ್ಕೋತಾ ಇದ್ದೀನಿ. ಇವಾಗ 1 ಕೆ ಜಿ ಟೊಮೊಟೊ ಅಂತಂದವರಲ್ಲ, ಅದು ನನಗೆ ತುಂಬ ದಿನ ಆಗುತ್ತೆ. ಅದಕ್ಕೇ ನಾನು ಇವಾಗ ಎತ್ತಿ ಹಾಗೆ ಇಡ್ತಾ ಇದ್ದೀನಿ. ಇವಾಗ ನನ್ನ ಒಂದು ಚಿಕ್ಕವಾದ ರಂಗೋಲಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಹೊರಗಡೆ ಪೂಜೆ ಮಾಡ್ತಾಯಿದ್ರು. ನಾನು ಆವಾಗ ನಿಮ್ಮ ಜೊತೆ ರಂಗೋಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಮಾಡೋಕ್ಕೆ ಆಗಿಲ್ಲ. ಅದಕ್ಕೇ ಇವಾಗಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆನೇ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.